ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ ಕಾಟ ತಪ್ಪಿಲ್ಲ ಅಂತ ಕೆಲಸ ಮಾತ್ರ ತಪ್ಪಲ್ಲ ಕರ್ಮ. ಹೇಳಪ್ಪ, ಏನೋ ನೆನ್ಪಿಸ್ಕೊಂಡು ಕಾಲ್ ಮಾಡ್ಬಿಟ್ಟಿದ್ಯಾ? ಏನು ಸಮಾಚಾರ? ಅದು ಈ ಅಜ್ಜಿಗೆ ಒಂದು ಫ್ರೀ ಟ್ರೀಟ್ಮೆಂಟ್ ಇದೆ ಅಂತ ಕಣ. ಅಂದರೆ ಖರ್ಚಿನೆಲ್ಲ ಅವರೇ ಹಾಕಿ ನೋಡ್ಕೋತಾರಂತೆ. ನಮ್ಮ ಫ್ಯಾಮಿಲಿಯವ್ರು ಯಾರಾದರೂ ಒಬ್ಬರು ಜೊತೆಲಿರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಅಮ್ಮನ್ನ ಕಳಿಸ್ಕೊಡು ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ ಕಣ. ಬ್ರೋ, ಏನೋ ಮಾತಾಡ್ತಿದ್ಯಾ ನೀನು? ಅಲ್ವಾ, ಅಮ್ಮನ ಕಳಿಸ್ಕೊಟ್ರೆ ಅಡುಗೆ ತಿಂಡಿ ಯಾರೋ ಮಾಡ್ತಾರೆ, ನನ್ಗತಿ ಏನೋ? ಏನು ಗೊತ್ತಾ, ಅಮ್ಮ ದೇವಸ್ಥಾನಕ್ಕೂ ಎಲ್ಲೋ ಅಂತ ಹೊರಗಡೆ ಹೊರಟ್ಬಿಡ್ತಾರೆ. ಈ ಸಿಂಚನ ನನ್ನ ಕೈಲೇ ಪಾತ್ರೆ ತೊಳಸ್ತಾಳೆ, ನನ್ನ ಕೈಲೇ ಬಟ್ಟೆ ಹೋಗಿಸ್ತಾಳೆ. ನನ್ನ ಕರ್ಮ, ನಾನೇನು ಮಾಡಲಿ? ಅವೆಲ್ಲ ಆಗಲ್ಲಪ್ಪ. ಅಮ್ಮನ್ನ ಕರ್ಕೊಂಬಂದಿರೋದೆ ಅದಕ್ಕೆ ಅಂತ ತಾನೇ. ಸಿಂಚನಂಗೆ ಅಡುಗೆ ಮಾಡಕ್ಕೆ ಬರಲ್ಲ, ನನಗೂ ಬರಲ್ಲ. ಅವ್ರು ಅಡುಗೆ ಮಾಡಿದ್ರೆ ನಾವು ಚೆನ್ನಾಗಿ ತಿನ್ಕೊಂಡಿರ್ತೀವಿ ಅಲ್ವಾ? ಅದೇ ತಾನೇ ಮಾತಾಗಿದ್ದು. ಇವಾಗ ನೀನು ಮಾತು ಬದಲಾಯಿಸಿದ್ರೆ ಹೇಗಪ್ಪ? ಆಗಲ್ಲ ಅವೆಲ್ಲ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ಅದಕ್ಕೆಲ್ಲ ಒಂದು ಒಳ್ಳೆ ಆಪ್ಷನ್ ಹುಡುಕಿಟ್ಟಿದ್ದೀನಿ ಕಣ ನಾನು. ನಿಮ್ಮ ಅಣ್ಣ ಅಂದರೆ ಸುಮ್ಮನೆ ಆಲ್ಟರ್ನೇಟಿವಾ? ಏನದು? ನಮ್ಮ ಅತ್ತೆ ಇಲ್ವನಾ? ಅದೇ ವೀಣನ್ನ ಅಮ್ಮ. ಅವ್ರನ್ನ ನಿಮ್ಮ ಮನೆ ಕೆಲ್ಸಕ್ಕೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬ್ರೋ, ಏನು ಮಾತಾಡ್ತಿದ್ಯಾ? ಅವ್ರನ್ನ ಇಲ್ಲಿ ನಾನು ಹೇಳೋದು ಕೇಳಿಸ್ಕೊಳ್ಳೋ. ನೋಡೋ, ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಕಣ. ಮತ್ತೆ ಫುಲ್ಲು ಅಚ್ಚುಕಟ್ಟು. ಒಂದು ಥರ ನೋಡಿದ್ರೆ ಅಮ್ಮನಕ್ಕಿಂತ ಅವನ ಕೈ ಮೇಲೆ ಕಣ ಅವರು. ಅಮ್ಮನಕ್ಕಿಂತ ಇವರೇ ಬೆಟರ್ ಅನ್ಸುತ್ತೆ. ಆದರೂ ಬ್ರೋ, ಅವ್ರನ್ನ ಹೇಗೋ ಇಲ್ಲಿ ಅದು ಹೆಂಗೆ ಅಂದರೆ, ಈಗ ನೋಡ, ಈ ಅಮ್ಮ ಯಾವಾಗಲೂ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತಾರೆ. ಇವರು ಎಲ್ಲೂ ಹೋಗಲ್ಲ ಕಣ. ಅಚ್ಚುಕಟ್ಟಾಗಿ ಮನೆ ಕೆಲಸ ಮಾಡ್ಕೊಂಡು ಇರ್ತಾರೆ. ಒಳ್ಳೆ 5 ಸ್ಟಾರ್ ಹೋಟ್ಲ್ ಥರ ನಿನ್ನ ಮನೆ ನೋಡ್ಕೋತಾರಪ್ಪ. ಹಾಂ, ಅಲ್ಲಲ್ಲ, ಆಮೇಲೆ ಇನ್ನೊಂದು ವಿಷಯ ಕಣ. ಏನು ಅದು? ಅವರು ನಮ್ಮ ಅತ್ತೆನೇ ಇರ್ಬೋದು ಕಣ. ಹಾಗಂತ ಅವ್ರ ಹತ್ರ ಬಿಟ್ಟಿಯಾಗಿ ಕೆಲಸ ಮಾಡಿಸ್ಕೊಳಕ್ಕಾಗುತ್ತಾ? ಅದಕ್ಕೆ ನೀನು ಒಂದು 3,000 ರೂಪಾಯಿ ತಿಂಗಳಿಗೆ ಕೊಟ್ಟುಬಿಡು. ಏನ ನೀನು ಹೆಂಡತಿ ಅಮ್ಮನ ವಿಷಯದಲ್ಲಿ ಹೀಗೆಲ್ಲ ಮಾಡ್ತಾರೇನಾ? ನೋಡ, ನೀನು ಸುಮ್ಮನೆ ಒಪ್ಕೋ, ಎಲ್ರಿಗೂ ಒಳ್ಳೇದಾಗುತ್ತೆ. ಅಜ್ಜಿನೂ ಬೇಗ ಹುಷಾರಾಗ್ತಾರೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಇಷ್ಟೆಲ್ಲ ಮಾಡ್ತಿದ್ರೆ ನೀನು ಒಪ್ಕೊಳ್ಳಪ್ಪ ಇದನ್ನ. ಸರಿ ಬ್ರೋ, ಏನೋ ಒಂದು ಮಾಡು. ಪಾತ್ರೆ ತೊಳೆಯೋದು ತಪ್ಪುತ್ತೆ, ಬಟ್ಟೆ ಒಗೆಯೋದು ತಪ್ಪುತ್ತೆ. ಅಮ್ಮನ ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಸಿಂಚನ ನನಗೆ ಬಿಡಲ್ಲ. ಏನೋ ಮಾಡು. 3,000 ಅಂದಿಲ್ಲ, ಅದನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಆದಷ್ಟು ಬೇಗ. ಸರಿ ಕಣ, ಸರಿ ಕಣ. ಥ್ಯಾಂಕ್ ಯು. ನೆಮ್ಮದಿ. ಭಯ ಅನ್ನೋದು ತಪ್ಪು ಮಾಡಿರೋರಿಗೆ ಇರುತ್ತೆ. ತಪ್ಪೇ ಮಾಡಿಲ್ಲ ಅಂದಮೇಲೆ ಭಯ ಪಡೋ ಅವಶ್ಯಕತೆನೇ ಇರಲ್ಲ. ನೋಡೇ ಬಿಡೋಣ, ಸತ್ಯ ಗೆಲ್ಲುತ್ತೋ ಅಥವಾ ದುರಂಕಾರ ಗೆಲ್ಲುತ್ತೋ ಅಂತ. ಓಹೋ, ನನಗೆ ಚಾಲೆಂಜ್ ಮಾಡ್ತಿದ್ಯಾ ಭಾವನಾ? ಇದರಲ್ಲಿ ಚಾಲೆಂಜ್ ಮಾಡೋದು ಏನೂ ಇಲ್ಲ ಸೌಪರ್ಣಿಕ. ಸತ್ಯ ಒಂಥರ ಬೂದಿ ಮುಚ್ಚಿದ ಕೆಂಡದ ಹಾಗೆ. ನಮ್ಮ ಅಣ್ಣನ ಯಾರು ಸಿಕ್ಕಾಕ್ಸಿದ್ದಾರೆ, ಇಷ್ಟಕ್ಕೆಲ್ಲ ಯಾರು ಕಾರಣ ಅಂತ ನಾನು ಕಂಡು ಹಿಡಿತೀನಿ. ಅವ್ರಿಗೆ ಶಿಕ್ಷೆ ಆಗೋವರೆಗೂ ನಾನು ಸುಮ್ಮನೆ ಬಿಡಲ್ಲ. ಇದೇ ನನ್ನ ಗುರಿ. ಒಂದಲ್ಲ ಒಂದಿನ ನಮ್ಮ ಅಣ್ಣ ನಿರಪರಾಧಿ ಅಂತ ನಾನು ಸಾಬೀತು ಮಾಡೇ ಮಾಡ್ತೀನಿ. ನೀವೆಲ್ಲ ಎಂಥವ್ರು ಅಂತ ಪದೇ ಪದೇ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಭಾವನಿಗೆ ಹೆಂಡತಿ ಇಲ್ಲ, ಇರೋದೊಬ್ಳೆ ಮಗಳು. ಅದನ್ನೆಲ್ಲ ತಿಳ್ಕೊಂಡು ಅವ್ರ ಆಫೀಸಲ್ಲೇ ಕೆಲ್ಸಕ್ಕೆ ಸೇರಿಕೊಂಡು ಅವ್ರನ್ನೇ ಬುಟ್ಟಿಗೆ ಹಾಕ್ಕೊಂಡು ಅವ್ರನ್ನೇ ಮದುವೆ ಆಗೋಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಅದೇನು ಮಾಡಿದ್ದೋ ಗೊತ್ತಿಲ್ಲ. ಅವ್ರ ಮದುವೆಗೆ ಮುಂಚೆನೇ
ಅಧಿಕಾರ ಎಲ್ಲ ನಿನ್ನ ಹೆಸರಿಗೆ ಬರೆದ್ಬಿಟ್ರು. ಇದನ್ನ ನೀನು ನಿನ್ನ ಫ್ಯಾಮಿಲಿಯವ್ರು ಮೊದಲೇ ತಿಳ್ಕೊಂಡು ನಮ್ಮ ಅತ್ತೆ ಮತ್ತು ಭಾವನ ಕೊಲೆ ಮಾಡಿಬಿಟ್ರಿ. ಈಗ ಏನು ಗೊತ್ತಿಲ್ಲ ಥರ ಮಾತಾಡ್ತಿದ್ಯಾ? ನೀನು ಅಷ್ಟಕ್ಕೆ ಸುಮ್ಮನಾದ್ಯಾ ನಮ್ಮ ಭಾವ ತೀರೋದ್ರು ಅಂತ? ಆಹಾ. ಮತ್ತೆ MLA ಮಗ ಸಿದ್ದೇಗೌಡ್ರನ್ನ ಕ್ಯಾಚ್ ಹಾಕೊಂಡೆ. ಅಲ್ಲೂ ದುಡ್ಡಿರೋರ್ನೇ ನೋಡ್ದೆ ಅಲ್ವಾ? ಈಗ ಖುಷಿಗೆ ಮೋಸ ಆಗ್ಬಾರ್ದಲ್ವಾ? ಅದಕ್ಕೆ ಕೇಸ್ ಹಾಕ್ತೀನಿ ಅಂತ ಮಾಡ್ಬೇಕು ಅಂತಿದ್ಯಾ? ರವಿಶಂಕರ್ ಅವರೇ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ, ಹದ್ದು ಮೀರಿ ಮಾತಾಡಬೇಡಿ. ಇವಳ ಹತ್ರ ಏನ್ ಮಾತು? ನಡಿ ನಾವು ಹೋಗೋಣ. ಸುಮ್ಮನಿರ್ ಬಂಗಾರಿ, ಏನ್ ನಾಳೆಗೆ ಬಿಗಿ ಹಿಡಿದು ಮಾತಾಡೋದು? ಇದ್ದಾಗ ಹೇಳಿದ್ರೆ ನಿಮ್ ಕೋಪ ಬರುತ್ತೆ ಅಲ್ವಾ? ಏನು ಕುಡಿತಾರ ಅವ್ರನ್ನ? ನನ್ ಮುಂದೆನೆ ನನ್ನ ಹೆಂಡತಿನೇ ಬಾಯ್ ಬಂದಂಗ್ ಮಾತಾಡ್ತೀರಾ? ಎಷ್ಟೇ ಧೈರ್ಯ ನಿಮ್ಗೆ? ಸಿದ್ದು ಅವರೇ, ಇಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ಸತ್ಯ ಏನು ಅಂತ ಎಲ್ರಿಗೂ ಆದಷ್ಟು ಬೇಗ ಗೊತ್ತಾಗುತ್ತೆ. ಕೋರ್ಟಿಂದ ನನಗೆ ಪರ್ಮಿಷನ್ ಸಿಕ್ಕಿದೆ. ಈ ಕೇಸನ್ನ ನಾನೇ ಅಟೆಂಡ್ ಮಾಡ್ತೀನಿ. ಸತ್ಯ ಏನು ಸುಳ್ಳು ಏನು ಅಂತ ಅಲ್ಲೇ ನೋಡೋಣ. ಬನ್ನಿ ಹೋಗೋಣ.